ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇವತ್ತು 6/12/2025 ಬೆಳಗಿನ ಜಾವ 4 ಗಂಟೆಗೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 231/25 ಅಂಡರ್ ಸೆಕ್ಷನ್ 118 ಸಬ್ಸೆಕ್ಷನ್ 1 ಮತ್ತು 103 ಸಬ್ಸೆಕ್ಷನ್ 1 3 ಸಬ್ಸೆಕ್ಷನ್ 5 BNS ಡಿಯಲ್ಲಿ ಅಂದರೆ ಮರ್ಡರ್ ಕೇಸ್ 302 ಏನು IPC ಅಂತ ಹೇಳ್ತಿದ್ವಿ, ಅದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಇದರಲ್ಲಿ ವರುಣ್ ಅಂತಕ್ಕಂಥವ್ರು ಯಾರು ಡಿಸೀಸ್ಡ್ ಇದ್ದಾರೆ, ಗಣೇಶ ಅವರ ರಿಲೇಟಿವ್, ಅವರು ನಮಗೆ ದೂರನ್ನು ನೀಡಿದ್ದಾರೆ. ಆ ದೂರಿನ ಮೇರೆಗೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ್ಬಿಟ್ಟು ಇಮಿಡಿಯೇಟಾಗಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ತನಿಖಾಧಿಕಾರಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ಕಡೂರು ಅವರು ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿನ್ನೆ ನಡೆದಿದ್ದ ಘಟನೆಗೆ ನಾನು ನಿನ್ನೆ ಏನು ಮಾಹಿತಿ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ಅವರು ಈ ದೂರನ್ನು ನೀಡಿರ್ತಕ್ಕಂಥದ್ದು. ಈ ದೂರಲ್ಲಿ ವರುಣ್ ಅವರು ಅವರ ಮಾವ ಗಣೇಶ ಯಾರಿದ್ದಾರೆ, ಅವರು ಏನು ಮರ್ಡರ್ ಆಗಿಂತ ಮುಂಚೆ ಈ ಥರ ಫೋನ್ ಮಾಡಿ ನನಗೆ ಯಾರ್ಯಾರಿದ್ದರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೀಡಿದರು ಅಂತಕ್ಕಂಥದ್ದನ್ನು ದೂರನ್ನು ನೀಡಿದ್ದಾರೆ. ಆ ದೂರಿನ ಮೇರೆಗೆ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ. ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಮುಂದಿನ ಡೆವಲಪ್ಮೆಂಟ್ಸನ್ನು ಮತ್ತೆ ಮುಂದೆ ತಿಳಿಸ್ತೀವಿ. ಅದೇ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಈಗ ಯಾರಿದ್ದಾರೆ ಈ ಕಡೆ ಇದ್ದವ್ರಿಗೂ ಕೆಲವೊಬ್ಬರಿಗೆ ಇಂಜುರಿ ಆಗಿದೆ. ಸೊ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದೀವಿ, ಗಾರ್ಡ್ ಹಾಕಿದ್ದೀವಿ. ಅವರೊಂದಿಬ್ಬರು ಇದ್ದಾರೆ, ಮತ್ತು ಇನ್ನೊಂದು 2-3 ಜನನ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಅದು ಹೇಗೆ ಅದು ಏನು ವಿಚಾರಣೆಯಲ್ಲಿ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಸರ್, FIR 5 ಜನ ಮತ್ತು ಇತರರು ಅಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇವತ್ತು 6/12/2025 ಬೆಳಗಿನ ಜಾವ 4 ಗಂಟೆಗೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 231/25 ಅಂಡರ್ ಸೆಕ್ಷನ್ 118 ಸಬ್ಸೆಕ್ಷನ್ 1 ಮತ್ತು 103 ಸಬ್ಸೆಕ್ಷನ್ 1 3 ಸಬ್ಸೆಕ್ಷನ್ 5 BNS ಡಿಯಲ್ಲಿ ಅಂದರೆ ಮರ್ಡರ್ ಕೇಸ್ 302 ಏನು IPC ಅಂತ ಹೇಳ್ತಿದ್ವಿ, ಅದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಇದರಲ್ಲಿ ವರುಣ್ ಅಂತಕ್ಕಂಥವ್ರು ಯಾರು ಡಿಸೀಸ್ಡ್ ಇದ್ದಾರೆ, ಗಣೇಶ ಅವರ ರಿಲೇಟಿವ್, ಅವರು ನಮಗೆ ದೂರನ್ನು ನೀಡಿದ್ದಾರೆ. ಆ ದೂರಿನ ಮೇರೆಗೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ್ಬಿಟ್ಟು ಇಮಿಡಿಯೇಟಾಗಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. ತನಿಖಾಧಿಕಾರಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ಕಡೂರು ಅವರು ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿನ್ನೆ ನಡೆದಿದ್ದ ಘಟನೆಗೆ ನಾನು ನಿನ್ನೆ ಏನು ಮಾಹಿತಿ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ಅವರು ಈ ದೂರನ್ನು ನೀಡಿರ್ತಕ್ಕಂಥದ್ದು. ಈ ದೂರಲ್ಲಿ ವರುಣ್ ಅವರು ಅವರ ಮಾವ ಗಣೇಶ ಯಾರಿದ್ದಾರೆ, ಅವರು ಏನು ಮರ್ಡರ್ ಆಗಿಂತ ಮುಂಚೆ ಈ ಥರ ಫೋನ್ ಮಾಡಿ ನನಗೆ ಯಾರ್ಯಾರಿದ್ದರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೀಡಿದರು ಅಂತಕ್ಕಂಥದ್ದನ್ನು ದೂರನ್ನು ನೀಡಿದ್ದಾರೆ. ಆ ದೂರಿನ ಮೇರೆಗೆ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ. ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಮುಂದಿನ ಡೆವಲಪ್ಮೆಂಟ್ಸನ್ನು ಮತ್ತೆ ಮುಂದೆ ತಿಳಿಸ್ತೀವಿ. ಅದೇ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಈಗ ಯಾರಿದ್ದಾರೆ ಈ ಕಡೆ ಇದ್ದವ್ರಿಗೂ ಕೆಲವೊಬ್ಬರಿಗೆ ಇಂಜುರಿ ಆಗಿದೆ. ಸೊ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದೀವಿ, ಗಾರ್ಡ್ ಹಾಕಿದ್ದೀವಿ. ಅವರೊಂದಿಬ್ಬರು ಇದ್ದಾರೆ, ಮತ್ತು ಇನ್ನೊಂದು 2-3 ಜನನ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಅದು ಹೇಗೆ ಅದು ಏನು ವಿಚಾರಣೆಯಲ್ಲಿ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಸರ್, FIR 5 ಜನ ಮತ್ತು ಇತರರು ಅಂತಾಗಿದೆ.